ಸುದ್ದಿ ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್. ಈಗ ಹುಬ್ಬಳ್ಳಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾಣಿಜ್ಯ ನಗರಿಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಅಂಜಲಿ ಹತ್ಯೆ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಕಿಚ್ಚು ಹಚ್ಚಲಾಗ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಗಡಿ ಗಲ್ಲಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ರಸ್ತೆ ಉದ್ದಕ್ಕೂ ಕೂಡ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಗ್ತಾ ಇದೆ. ನೇಹಾ ಹತ್ಯೆ ನಡೆದು ಕೆಲವು ದಿನಗಳ ಅಂತರದಲ್ಲಿ ಅಂಥದ್ದೇ ಮತ್ತೊಂದು ಹತ್ಯೆ. ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಅಸ್ತಿತ್ವದಲ್ಲೇ ಇಲ್ವಾ ಹುಬ್ಬಳ್ಳಿಯಲ್ಲಿ ಅನ್ನೋ ಪ್ರಶ್ನೆ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಜನ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂಜಲಿ ಹತ್ಯೆಯನ್ನ ಖಂಡಿಸಿ. ಧೈರ್ಯ ಬರೋದ ಡೈರೆಕ್ಟ್ ಹುಡುಗರ್ಗ ಚಾಕು ಹಾಕಿ ಹೊಡ್ತಾರಂದ್ರ ಎಷ್ಟು ಧೈರ್ಯ ಹೊಡಿದ್ರಿ? ಧೈರ್ಯ ಎಲ್ಲಿ ಬಂದಿದ್ದವ್ರಗ? ಈ ಧೈರ್ಯ ಯಾರು ಕೊಡತಾರವ್ರಗ? ಈ ಸರ್ಕಾರದ ಬಂದಿದ್ದವ್ರಗ, ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದವ್ರಗ. ಇಂಥ ಸರ್ಕಾರ ಮತ್ತೆ ನಿಮ್ಮ ರಕ್ಷಣೆ ಮಾಡೋದಿಲ್ಲ. ನಿಮ್ಗೆ ಅಧಿಕಾರ ಇಲ್ಲ ಕುರ್ಚಿ ಮೇಲೆ ಕುಂದ್ರೋದ. ನಮ್ಮ ಮಹಿಳೆಯರನ್ನು ಸುರಕ್ಷತೆ ಕೊಟ್ಟಿಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ. ಹುಬ್ಳಿ ಪ್ರತಿನಿಧಿ ಪ್ರಕಾಶ್ ಹಿರೇಮಠ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ನೇಹಾ ಹತ್ಯೆ ಪ್ರಕರಣ ನಡೆದು ಕೆಲವೇ ದಿನಗಳು ಕೂಡ ಆಗಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಅಸ್ತಿತ್ವದಲ್ಲೇ ಇಲ್ವಾ ಹುಬ್ಳಿ ಧಾರವಾಡದಲ್ಲಿ? ಜನ ಏನ್ ಹೇಳ್ತಾ ಇದ್ದಾರೆ ಪ್ರಕಾಶ್? ಎಸ್ ಶ್ರೀಲಕ್ಷ್ಮಿ, ಅಂಜಲಿ ಹತ್ಯೆಯನ್ನು ಖಂಡಿಸಿ ಹೋರಾಟದ ಕಿಚ್ಚು ಮತ್ತಷ್ಟು ಭುಗಿಲೆದ್ದಿರುವಂಥದ್ದು. ನಿನ್ನೆಯಷ್ಟೇ ಏನು ಬೆಳ್ಳಂಬೆಳಗ್ಗೆ ಅಂಜಲಿ ಹತ್ಯೆ ನಡೀತು. ಈ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೂ ಕೂಡ ಉಗ್ರವಾದಂಥ ಹೋರಾಟಕ್ಕೆ ಅಲ್ಲಿನ ನಿವಾಸಿಗಳಿರ್ಬೋದು, ಏನು ನಗರದ ಬಹುತೇಕ ನಾಗರಿಕರು ಒಂದು ಉಗ್ರವಾದಂಥ ಹೋರಾಟಕ್ಕೆ ಮುಂದಾಗಿದ್ದಾರೆ. ಆರೋಪಿಯನ್ನು ಬಂಧನ ಮಾಡಬೇಕು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದರ ಜೊತೆಗೆ ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಉಗ್ರವಾದಂಥ ಹೋರಾಟಕ್ಕೆ ಇಲ್ಲಿ ಅಣಿಯಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಪಕ್ಷಾತೀತವಾಗಿ ಇಲ್ಲಿನ ನಾಗರಿಕರು, ಅದೇ ರೀತಿ ಬಿಜೆಪಿಯ ಕಾರ್ಯಕರ್ತರನ್ನು ಒಳಗೊಂಡು ನೂರಾರು ಸಂಖ್ಯೆಯಲ್ಲಿ ಏನು ಅಲ್ಲಿ ಅಂದರೆ ಅಂಜಲಿಯ ನಿವಾಸದಿಂದ ಹಿಡಿದು ಶಹರ ಪೊಲೀಸ್ ಠಾಣೆಯವರೆಗೂ ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಏನು ದಾರಿ ಉದ್ದಕ್ಕೂ ಸರ್ಕಾರದ ವಿರುದ್ಧ, ಅದೇ ರೀತಿ ಪೊಲೀಸ್ ಇಲಾಖೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಾಕಷ್ಟು ಜನ ಮಹಿಳೆಯರು ಕೂಡ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಕೈಯಲ್ಲಿ ನಾಮಫಲಕಗಳನ್ನು ಹಿಡ್ಕೊಂಡು ಏನು ಉಗ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥಗಳನ್ನ ಬಂಧಿಸಿ ಕೂಡಲೇ ಗಲ್ಲಿಗೇರಿಸಿ ಅಂತಕ್ಕಂಥ ಒಂದು ಆಗ್ರಹ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಏನಂದರೆ ಪೊಲೀಸರ ದಿವ್ಯ ನಿರ್ಲಕ್ಷ್ಯ ಈ ಒಂದು ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ನಾನು ಮಹಿಳೆಯರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಪ್ರತಿಭಟನೆ ಮಾಡ್ತಾ ಇದ್ರಿ, ಅಂಜಲಿ ಹತ್ಯೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ. ಹೌದು, ಇದು ಕಳೆದ ತಿಂಗಳಲ್ಲಿ ನೇಹಾ ಅವ್ರದ್ದು ಕಾಲೇಜ್ಗೆ ಹೋದಾಗಲೇ ಹತ್ಯೆ ಆಯಿತು. ಈಗ ಮನೆಗೆ ಬಂದು ಹತ್ಯೆ ಮಾಡುವಷ್ಟು ಅವರಿಗೆ ಇದು ಕುಮ್ಮಕ್ಕು ಬಂದಿದೆ. ಅಂದರೆ ಇದಕ್ಕೆ ಸರಿಯಾದ ಕಾನೂನು ವ್ಯವಸ್ಥೆ ಇಲ್ಲ. ಮೊದಲಿಗೆ ಪೊಲೀಸರಿಗೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆದರೂ ಅವ್ರು ಸರಿಯಾದ ಸೂಕ್ತ ಕ್ರಮ ತಗೊಳ್ತಿದ್ರೆ ಇವತ್ತು ಆ ಮಗು ಬದುಕ್ತಿದ್ಲು ಅನಿಸ್ತಿದೆ. ಸೊ ಇದು ಒಂದು ಕಾನೂನಿನ ವೈಫಲ್ಯ ಇರ್ಬೋದು, ನಮ್ಮ ಸರ್ಕಾರದ ವೈಫಲ್ಯ ಅನ್ಬೋದು. ನಮಗೆ ಯಾವುದೇ ಇದು ಬೇಡ, ಏನು ಗ್ಯಾರಂಟೀಸ್ ಬೇಡ. ನಮಗೆ ಮಕ್ಕಳ ಗ್ಯಾರಂಟಿ ಬೇಕು, ಮಕ್ಕಳ ಜೀವದ ಗ್ಯಾರಂಟಿ ಬೇಕು. ಈ ವಿಷಯದ ಬಗ್ಗೆ ಅಂದರೆ ಆರೋಪಿ ಬಗ್ಗೆ ಪೊಲೀಸರಿಗೆ ಮೊದಲೇ ಗೊತ್ತಿದ್ರು ಸಹಿತ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸ್ತಾರಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆಯಂತ? ಅದ ರೀ, ಅದನ್ನೆಲ್ಲ ನಾವು ಈಗ ಅವ್ರಿಗೆ ಪೊಲೀಸ್ ಸಿಬ್ಬಂದಿಗಳನ್ನು ಕೇಳಬೇಕು ಈ ಕ್ವಶನ್. ಎದಕ್ಕಪ್ಪ ಅಂತಂದ್ರೆ ಈಗ ನೋಡಿ, 2 ದಿನ ಮೊದಲನ ಅವ್ನು ಈಗ ಕಾಡ್ಸಾಕತ್ತಾನ, ಹಿಂಗೆ ಮಾಡಾಕತ್ತಾನಪ್ಪ ಅಂಥೇಳಿ ಕಂಪ್ಲೇಂಟ್ ಕೊಟ್ಟರು, ಕಂಪ್ಲೇಂಟ್ ತೊಗೊಂಡಿಲ್ಲ. ಈಗ ಅವ್ರು ಆ ಹುಡುಗಿ ಸತ್ಲ, ಆಕಿಗೆ ಏನೀಗ? ಅವ್ರ ಫ್ಯಾಮಿಲಿಗೆ ಏನು ಹೇಳ್ತೀರಿ ನೀವು? ಹಿಂಗೆ ಈಗ ಓಣಿ ಒಳಗೆ, ನಮ್ಮ ವೀರಾಪುರ ಓಣಿ ಒಳಗೆ ಮಕ್ಳು ಹೊರಗೆ ಬರೋಕೆ ಅಳಾಕತ್ತಾರ. ಆಮೇಲೆ ಕಾಲೇಜಿಗೆ ಹೋಗೋರು, ಸ್ಕೂಲಿಗೆ ಹೋಗೋರು, ಅವ್ರ ಮುಂದಿನ ಭವಿಷ್ಯ ಏನ್ರಿ? ಮನೆ ಒಳಗೆ ಖಾಲಿ ಕುಂಡ್ರಸುನ. ಮಕ್ಳಿಗೇನು ಒಂದು ಎಜುಕೇಷನ್ನ ಬೇಡ? ಮುಂದೆ ಏನು ಮಾಡೋಣ ನಾವು? ಈ ನೋಡಿ, ಮಕ್ಕಳು ಮರಿ ಕಟ್ಕೊಂಡು ಎದಕ್ಕೆ ಬರಾಕತ್ತಾರೆ ಇವರೆಲ್ಲರೂ ಅಂತಂದ್ರೆ ಒಂದು ನ್ಯಾಯನೇ ಸಿಗವಲ್ದು. ಮೇಡಮ್, ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಒಂದು ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ.
ಖಂಡಿತವಾಗಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇವತ್ತೇನು 4 ತಂಗಿ ಅಕ್ಕಂಗಿಯರು ಇದ್ದಾರೆ, ಅವ್ರ ತಂದೆ ತಾಯಿ ಇಲ್ಲ, ಅಜ್ಜಿಯ ನೆರವಲ್ಲಿ ಅವರು ಇವತ್ತು ಬೆಳೆದ ದೊಡ್ಡ ಮಕ್ಕಳಾಗಿ ನಿಂತಿದ್ದಾರೆ. ಆ ಹುಡುಗಿನೇ ಮನೆಗೆ ಆಸರ ಆಗಿ ನಿಂತಿದ್ಲ. ಆ ಹುಡುಗಿ ಕ್ಯಾಟ್ರಿಂಗ್ ಕೆಲಸ ಮಾಡ್ಕೊಂಡು ತನ್ನ ತಂಗಿಯರನ್ನ ಸಾಕೊಂತ, ಆಮೇಲೆ ಅವ್ರ ಅಜ್ಜಿಯನ್ನು ಸಾಕೊಂತ ನಡೀತಿದ್ಲ. ಇವನಿಗೆ ಪ್ರೀತಿ ಅನ್ನೋ ಒಂದು ಪೀಡಿಸ್ಕೊಂತ ಇವನು ಕ್ಯಾಟ್ರಿಂಗ್ ಕೆಲಸದಲ್ಲಿ ಪರಿಚಯ ಆದಂಥ ವ್ಯಕ್ತಿ 6 ತಿಂಗಳ ಹಿಂದೆ ಮತ್ತೊಂದು ಯುವತಿಗೂ ಕೂಡ ಮೋಸ ಮಾಡಿದ್ದ. ಇವನ ಚರಿತ್ರೆ ಬಗ್ಗೆ ಅವಳು ಗೊತ್ತಿದ್ದೇನೆ ಇವಳು ನಿರಾಕರಿಸಿರ್ತಾಳೆ. ಈ ಥರ ಹುಡುಗ ಇದೆಲ್ಲ ಬೇಡ, ಪ್ರೀತಿ ಎಲ್ಲ ಬೇಡ, ನನ್ನ ತಂದೆ ತಾಯಿ ಇಲ್ಲ ಅಂತಂದು. ಪ್ರಮುಖವಾಗಿ ಗಮನಿಸೋದಾದ್ರೆ ನೇಹಾ ಹತ್ಯೆ ಬಳಿಕ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ ಅಂತ ಅನ್ಕೊಂಡಿದ್ವಿ. ಆದರೆ ಮತ್ತೊಂದು ಹತ್ಯೆ ಆಗುವವರೆಗೂ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇದ್ರ ಬಗ್ಗೆ 6 ತಿಂಗಳು ಮುಂಚೆಯಿಂದನೇ ಪೊಲೀಸರಿಗೆ ಗೊತ್ತಿತ್ತು. ಹಾಂ ಸರ್, ಅದ್ರ ಬಗ್ಗೆ 6 ತಿಂಗಳಿಂದ ಮೊದಲೇ ಗೊತ್ತಿತ್ತು. ಆದರೆ ಅವರು ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತಗೊಂಡಿಲ್ಲ. ಆಮೇಲೆ 1 ತಿಂಗಳಲ್ಲಿ ನೇಹಾ ಹತ್ಯೆ ಆಗಿರ್ಬೋದು, ನವನಗರದಲ್ಲಿ ಒಂದು ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಆಗಿರ್ಬೋದು, ಆಮೇಲೆ ಇವತ್ತೇನು ಕೊಲೆ ನಡೆದಿದೆ, ಇವತ್ತು ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಅಂತಂದ್ರೆ ನಮಗೆ ತಿಳಿತಾ ಇಲ್ಲ. ಮಕ್ಕಳನ್ನ ನಾವು ಇವತ್ತು ಕಳಿಸಿದ್ರೆ ಅತ್ಯಾಚಾರಗಳಾಗ್ತವೆ, ಕೊಲೆಗಳಾಗ್ತವೆ. ಯಾವ ಧೈರ್ಯದ ಮೇಲೆ ನಾವು ಹೊರಗಡೆ ಬರೋಣ? ಮನೆಯಲ್ಲಿದ್ರೂ ಮನೆಗೆ ಬಂದು ಇವತ್ತು ಚಾಕು ಹಾಕ್ತಾ ಇದ್ದಾರೆ ಅಂತಂದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಬೀಟ್ ಪೊಲೀಸ್ ಕಳಿಸ್ತೀರಿ ನೀವು, ರಾತ್ರಿ 11 ಗಂಟೆ ಬೀಟ್ ಪೊಲೀಸ್ ಹಾಕ್ರಿ, ಓಣಿಯೊಳಗೆ ಸೈನ್ ಮಾಡಿಸ್ಕೋಬೇಕು. ಮಾರ್ನಿಂಗ್ ಕಳಿಸಿದ್ರೆ ಮಾರ್ನಿಂಗ್ ಓಣಿಯಲ್ಲಿರುವಂಥ ಒಬ್ಬ ಪರ್ಸನಲ್ಲಿ ಸೈ ಮಾಡಿಸ್ಕೋಬೇಕು ನೀವು ಬಂದೇವಿ ಅಂತಂದು. ಇವರು ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ, ಕೇವಲ ಸಂಬಳಕ್ಕೆ ಮಾತ್ರ ಸೀಮಿತವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ನನ್ನ ಪೊಲೀಸರನ್ನೇ ಶ್ರೀಲಕ್ಷ್ಮಿ, ಇದಿಷ್ಟು ಪ್ರತಿಭಟನಾಕಾರರ ಮತ್ತು ಒಂದ್ ಕಡೆ ಸಾಲಾಗಿ ಈ ರೀತಿ ಹುಬ್ಬಳ್ಳಿಯಲ್ಲಿ ಕೃತ್ಯಗಳು ನಡೀತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಮುಂಚೆಯಿಂದಲೂ ಸಹಿತ ನಾಗರಿಕರಾಗಲಿ ಅದೇ ರೀತಿ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರೂ ಸಹಿತ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಕಟ್ಟುನಿಟ್ಟಿನ ಒಂದು ಕಾನೂನು ಜಾರಿಗೆ ಆಗಬೇಕು ಅಂದಲ್ಲಿ ಮಾತ್ರ ಇಂಥ ಕೃತ್ಯಗಳಿಗೆ ಕಡಿವಾಣ ಆಗೋದು ಶತಸಿದ್ಧ ಅಂತಕ್ಕಂಥ ಒಂದು ಮಾತುಗಳನ್ನ, ಆಕ್ರೋಶದ ಮಾತುಗಳನ್ನ ಇಲ್ಲಿನ ಸಾರ್ವಜನಿಕರು ಅದೇ ರೀತಿ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಪ್ರಕಾಶ್, ಈ ಪ್ರಕರಣ ನಡೆದಾಗ್ನಿಂದಾನು ನಿನ್ನೆ ಬೆಳಗ್ಗೆಯಿಂದಾನು ಕೂಡ ಈ ಪ್ರಕರಣದಲ್ಲಿ ನ್ಯಾಯ ಸಿಗಲೇಬೇಕು, ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಹೋಗಲೇಬೇಕು ಅಂತ ಹೋರಾಡಿದ್ದು ರಿಪಬ್ಲಿಕ್ ಕನ್ನಡದ ವರದಿಯಿಂದ ಸಾಕಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಯಿತು. ಅಲ್ಲಿ ಏನೆಲ್ಲ ಇಂಪ್ಯಾಕ್ಟ್ ಆಯಿತು, ಏನೆಲ್ಲ ನಡೀತು ಪ್ರಕಾಶ್? ಎಸ್, ನಿಜಕ್ಕೂ ಶ್ರೀಲಕ್ಷ್ಮಿ, ನಿನ್ನೆಯಿಂದನೂ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಒಂದು ಸುದ್ದಿಯನ್ನು, ಅಂದರೆ ಈ ಪ್ರಕರಣವನ್ನು ಖಂಡಿಸಿ ಸಾಕಷ್ಟು ಒಂದು ಸ್ಟ್ಯಾಂಡನ್ನು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಏನೆಂದರೆ ಪ್ರಮುಖವಾಗಿ ನಿನ್ನೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಸಾಕಷ್ಟು ಜನ ಏನು ಸಾರ್ವಜನಿಕರು, ನಿವಾಸಿಗಳು, ಆ ಭಾಗದ ನಾಗರಿಕರು ಒಂದು ಉಗ್ರ ಹೋರಾಟಕ್ಕೆ ಮುಂದಾಗುವ ಮೂಲಕ ಶವವನ್ನು ಅಂಜಲಿ ಶವವನ್ನು ಮನೆ ಬಳಿ ಇರಿಸಿಕೊಂಡು ಒಂದು ಉಗ್ರವಾದಂಥ ಹೋರಾಟಕ್ಕೆ ಮುಂದಾಗಿದ್ರು. ಯಾಕಂದರೆ ಪ್ರಮುಖವಾಗಿ ಅಂಜಲಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡವು ಕೂಡ ಒಂದು ಪಕ್ಷಾತೀತವಾದಂತಹ ಹೋರಾಟ ಇಲ್ಲಿ ಕಾಣಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೂಡ ನೀಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ರಾಜಕೀಯ ಧ್ವಜಗಳಿರ್ಬೋದು, ಪಕ್ಷದ ಧ್ವಜಗಳಿರ್ಬೋದು ನಮಗೆ ಸಿಗ್ತಾ ಇಲ್ಲ. ಒಂದು ಪಕ್ಷಾತೀತವಾಗಿ ಸಾರ್ವಜನಿಕರು, ನಾಗರಿಕರು ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡುವ ಮೂಲಕ ಪೊಲೀಸರ ನಿರ್ಲಕ್ಷ್ಯತನವನ್ನು ಎತ್ತಿ ತೋರಿಸುವಂಥ ನಿಟ್ಟಿನಲ್ಲಿ ಅವರ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಪೊಲೀಸ್ ಇಲಾಖೆಯ ವಿರುದ್ಧ, ಗೃಹ ಇಲಾಖೆಯ ವಿರುದ್ಧ, ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಾವು ನಿನ್ನೆಯಿಂದಲೂ ಕೂಡ ಏನು ಸಾಕಷ್ಟು ಒಂದು ಎಕ್ಸ್ಪೋಸನ್ನು ಮಾಡ್ತಾ ಇದ್ವಿ. ಆ ಆರೋಪಿ ಬಗ್ಗೆ ಪೊಲೀಸರಿಗೆ ಯಾವ ರೀತಿ ಮುಂಚಿತವಾಗಿ ಗೊತ್ತಿತ್ತು, ಅಂದರೆ ಸ್ಥಳೀಯರಿಂದ ಯಾವ ರೀತಿ ಮಾಹಿತಿ ಹೋಗಿತ್ತು, ಅವರ ಕುಟುಂಬಸ್ಥರಿಂದ ಯಾವ ರೀತಿ ಮಾಹಿತಿ ಹೋಗಿತ್ತು, ಆದರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿತ್ತು ಪೊಲೀಸ್ ಇಲಾಖೆ. ಆದರೆ ಈ ವಿಷಯದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿರುವಂಥ ಹಿನ್ನೆಲೆಯಲ್ಲಿ ಈಗ ಒಂದು ಉಗ್ರವಾದಂಥ ವ್ಯಾಪಕವಾದಂಥ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆ ವಿರುದ್ಧ, ಪೊಲೀಸ್ ಅಧಿಕಾರಿಗಳ ವಿರುದ್ಧ ಒಂದು ವ್ಯಾಪಕವಾದಂಥ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ನಿನ್ನೆ ಬಿತ್ತರಿಸಿದಂಥ ಒಂದು ಅಂಶದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ವೇಳೆಗೆ 2 ಅಧಿಕಾರಿಗಳನ್ನು ಅಮಾನತು ಕೂಡ ಮಾಡಲಾಗಿದೆ. ಅಂದರೆ ಬೆಂಡಿಗೇರಿ ಪೊಲೀಸ್ ಠಾಣೆಯ CPI ಇರ್ಬೋದು, ಅದೇ ರೀತಿ ಹೆಡ್ ಕಾನ್ಸ್ಟೇಬಲ್ ರೇಖಾ ಅಂತಕ್ಕಂಥವ್ರನ್ನ ಈಗಾಗಲೇ ಅಮಾನತು ಕೂಡ ಮಾಡಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ರಿಪಬ್ಲಿಕ್ ಕನ್ನಡದ ಒಂದು ಏನು ಈ ಎಲ್ಲ ಅಂಶಗಳನ್ನು ಬೆಳಕನ್ನು ಚೆಲ್ಲಿತು. ಏನು ಪೊಲೀಸ್ ಇಲಾಖೆಯ ಏನು ನಿರ್ಲಕ್ಷ್ಯ ಧೋರಣೆ ಬಗ್ಗೆ ಒಂದು ಅಂಶವನ್ನು ಏನು ಜನರಿಗೆ, ಸಾರ್ವಜನಿಕರಿಗೆ ತೋರಿಸುವಂಥ ನಿಟ್ಟಿನಲ್ಲಿ, ಬೆಳಕನ್ನು ಚೆಲ್ಲುವಂಥ ನಿಟ್ಟಿನಲ್ಲಿ, ಸರ್ಕಾರದ ಕಣ್ಣು ತೆರೆಸುವಂಥ ನಿಟ್ಟಿನಲ್ಲಿ ಏನು ರಿಪಬ್ಲಿಕ್ ಕನ್ನಡ ಈ ಒಂದು ಕೆಲಸ ಮಾಡಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ಈಗ ಸಾಕಷ್ಟು ವ್ಯಾಪಕವಾದಂಥ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಈ ಅಭಿಯಾನಕ್ಕೆ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಪಕ್ಷಾತೀತವಾಗಿ ಜನರು ಕೂಡ ಈ ಅಂಜಲಿ ಸಾವಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆರೋಪಿಗೆ ಉಗ್ರವಾದಂಥ ಕಠಿಣ ಶಿಕ್ಷೆ ಆಗಬೇಕು, ಅವನನ್ನು ಗಲ್ಲಿಗೇರಿಸಬೇಕು, ಇಲ್ಲವಾದಲ್ಲಿ ಎನ್ಕೌಂಟರ್ ಮಾಡಬೇಕು, ಅಂದಾಗ ಮಾತ್ರ ಇಂಥ ಕೃತ್ಯಗಳು ಮರುಕಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಉಗ್ರವಾದಂಥ ಘೋಷಣೆಗಳನ್ನು, ಉಗ್ರವಾದಂಥ ಆಗ್ರಹಗಳನ್ನು, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಶ್ರೀಲಕ್ಷ್ಮಿ. ರೈಟ್.